ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಸುಮಾರು ಕಳೆದ 1980ನೇ ಇಸ್ವಿಯಿಂದಲೂ ಕೂಡ ರೈತ ಹುತಾತ್ಮ ದಿನಾಚರಣೆಯನ್ನು ಪ್ರತಿ ಜುಲೈ 21ರ ತಾರೀಕಿಗೆ ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಈ ವರ್ಷ ಇಲ್ಲೇ ಬೆಂಗಳೂರಿನಲ್ಲಿ 21/7/2025 ಬೆಂಗಳೂರಿನ ಮಹಾತ್ಮ ಗಾಂಧಿ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ 1980ರಲ್ಲಿ ನರಗುಂದ ಮತ್ತು ನವಲಗುಂದ ರೈತರ ಒಂದೇನು ಬಂಡಾಯ, ಆ ಬಂಡಾಯದ ಕಾರಣದಿಂದ ರಾಜ್ಯ ರೈತ ಸಂಘ ಅಂತ ತಿಳ್ಕೊಂಡು ಉದಯ ಆಯಿತು. ಉದಯ ಆದ ನಂತರ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕರ್ನಾಟಕದಷ್ಟೇ ಅಲ್ಲ, ಇಡೀ ಭಾರತ ದೇಶಕ್ಕೆ ಒಂದು ರೈತರಿಗೆ ಧ್ವನಿ ಕೊಟ್ಟದ್ದು ಯಾವುದಾದ್ರು ಇದ್ರೆ ಅದು ಕರ್ನಾಟಕ ರಾಜ್ಯ ರೈತ ಸಂಘ ಅಂತೇಳಿ ಆವತ್ತು ನಾವು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಭಾಳ ಮಹನೀಯರು, ದಿವಂಗತರಾಗುವಾದಂಥ ನಮ್ಮ ಸಂಘದ ಏನು ಸಂಸ್ಥಾಪಕರು ಸನ್ಮಾನ್ಯ HS ರುದ್ರಪ್ಪನವರು, ND ಸುಂದರೇಶ್ರವರು, ಅದೇ ರೀತಿ ಪ್ರೊಫೆಸರ್ ನಂಜುಂಡಸ್ವಾಮಿ, ಅದೇ ರೀತಿ ಸನ್ಮಾನ್ಯ ದಿವಂಗತ ಬಾಬಾಗೌಡ ಪಾಟೀಲರು, ರುದ್ರಪ್ಪಣ್ಣ ಮೊಕಾಶಿ, ಇನ್ನೂ ಹಲವಾರು ರೈತ ಮುಖಂಡರು ಇವತ್ತ ರೈತರಿಗಾಗಿ ತಮ್ಮ ಪ್ರಾಣವನ್ನೇ ಅದಕ್ಕೆ ಪಣಕ್ಕಿಟ್ಟು ಕೆಲಸ ಮಾಡಿದರು. ಅವರಿಗೆಲ್ಲ ಹುತಾತ್ಮರ ಕಾರಣ ಮುಖಂಡರ ಜೊತೆಗೆ ಅಲ್ಲಿ ನವಲಗುಂದಲ್ಲಿ ಆದಂಥ ಬಂಡಾಯದಲ್ಲಿ ಬಡಿದಂಥ ಎಲ್ಲರಿಗೂ ಕೂಡ ಒಂದು ಹುತಾತ್ಮ ದಿನಾಚರಣೆ ಅಂಗವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮಾಧ್ಯಮದ ಮಿತ್ರರನ್ನು ಸ್ವಾಗತಿಸ್ತಾ ಈ ವಿಷಯಗಳ ಬಗ್ಗೆ ನನ್ನ ರಾಜ್ಯಾಧ್ಯಕ್ಷರು ಇವಾಗ 21ಕ್ಕೆ ಯಾಕೆ ಮಾಡ್ತೀವಿ ಅಂತಕ್ಕಂಥದ್ದು ಮೊದಲಿಗೆ ಲಿಪಾನಿ ಒಳಗೆ ತಂಬಾಕದ ಒಂದು ಆಂದೋಲನ ನಡೀತಾರೆ ರೇಟ್ಸ್ ಬಗ್ಗೆ, ಅದರೊಳಗೆ ತೂಕದ ಒಳಗೆ, ಆಮೇಲೆ ನರಗುಂದ ಟ್ಯಾಕ್ಸ್ ಹಿನ್ನೆಲೆಯಲ್ಲಿ ಹೋರಾಟ ನಡೆದದ್ದನ್ನು ಇವತ್ತು ಅದು ಪರಿವರ್ತನೆ ಆಗಿ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ಬಾಬಾಗೌಡರು, HS ರುದ್ರಪ್ಪ ಅವರು ಕೂಡ್ಕೊಂಡು ಈ ಸಂಘಟನೆಯನ್ನು ರಾಜ್ಯದ ಹುಟ್ಟಕ್ಕೆ ಇಡೀ ದೇಶದೊಳಗೆ ಮಾದರಿ ರೈತ ಜಗತ್ತಿನೊಳಗೂ ಸಹಿತ ಪ್ರೊಫೆಸರ್ನ ಬಾಬಾಗೌಡರನ್ನ ಗುರುತಿಸಿ ರೈತರಿಗೆ ಏನು ಅವರಿಗೆ ಕೊರತೆ ಇದೆ, ಇವತ್ತು ರೈತರಿಗೆ ಯಾವ ರೀತಿ ನಾವು ಮುಂದೆ ಹೋಗ್ಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಸಂಘಟನೆ ಮುಖಾಂತರ ಹೋಗ್ಬೇಕಂತಕ್ಕಂಥದ್ದು ಹಿನ್ನೆಲೆಯಲ್ಲಿ ಅವರು ಕರೆಸ್ತಿದ್ರು ದೇಶ ವಿದೇಶದೊಳಗೆ. ಅಂತ ಒಂದು ಸಂಘಟನೆ ಕಾಲಾಂತರ ಇವತ್ತು ಕ್ಷೇತ್ರಗಿದೆ. ಬೇರೆ ಬೇರೆ ಒಡೆದ ಅನೇಕ ಸಂಘಟನೆಗಳಾಗಿದ್ದಾವೆ. ತಮ್ಮ ಮುಖಾಂತರ ಮತ್ತು ಇವತ್ತು ಈ ರೈತ ಹುತಾತ್ಮ ದಿನಾಚರಣೆ ಒಂದು ಮುನ್ನಡೆಯಾಗಿ ಇಟ್ಟುಕೊಂಡ ರಾಜ್ಯದ ರೈತರು 50-60 ವರ್ಷ ಇವತ್ತು ಏನು ಕೆಲಸ ಮಾಡಿರ್ತಕ್ಕಂಥ ಈ ಸಂಘಟನೆ ಒಳಗೆ ಕೆಲಸ ಮಾಡಿರ್ತಕ್ಕಂಥ ಬೇರೆ ಪಕ್ಷಗಳು, ನಾನು ಕೂಡ ಬೇರೆ ಪಕ್ಷಗಳು ಇದ್ದವನೇ ಆದರೂ ಕೂಡ ಆ ಪಕ್ಷ ಬೇರೆ ಸಂಘಟನೆಗಳು ಎಲ್ಲಿದ್ದರೂ ಕೂಡ ಅವ್ರನ್ನ ಗುರುತಿಸಿ ಫೋನ್ ಮಾಡಿ ಕರೆಸಿ ಮುಂದೆ ಬರ್ತಕ್ಕಂಥ ರೀತಿಯೊಳಗೆ ಒಂದು ಉತ್ತಮವಾದಂಥ ನೈತಿಕವಾದಂಥ ಮಾರ್ಮಿಕವಾದಂಥ ಒಂದು ವ್ಯವಸ್ಥೆ ಏನು ನಂಜುಂಡಸ್ವಾಮಿ ಅವರು ಬಾಬಾಗೌಡ ಕಾಲದೊಳಗಿತ್ತು, ಆ ಹಿನ್ನೆಲೆಯಲ್ಲಿ ಇವತ್ತು ಸಂಘಟನೆಯನ್ನು ಮರುಕಳಿಸ್ಬೇಕು, ಅದಕ್ಕೆ ಒಂದು ಹೊಸ ಚಾಲನೆಯನ್ನು ಕೊಡ್ಬೇಕನ್ನೋ ಹಿನ್ನೆಲೆಯಲ್ಲಿ ಬೆಂಗಳೂರಿನೊಳಗೆ ಬಹುತೇಕ ಯಾವಾಗ ರೈತ ಹುತಾತ್ಮ ದಿನಾಚರಣೆ ಮಾಡಿರಲಿಲ್ಲ. ಮೊದಲೇ ಬಾರಿಗೆ ಹಿರಿಯರಾದಂಥ ಪಟ್ಕೂರಿಕೆ ಅವರ ಒಂದು ಆಲೋಚನೆ ಮೇಲೆ ಇದೇ ಬೆಂಗಳೂರು ಕರೆದ್ರೆ ಒಳ್ಳೇದಾಗ್ತೈತಿ, ತಾವು ಮಾಧ್ಯಮದವರು ಕೂಡ ಇರ್ತಾರೆ, ಅದಕ್ಕೆ ಒಳ್ಳೆ ಏನು ಸಿಗ್ತದೆ, ರಾಜ್ಯದ ರೈತ ಸಂಘಟನೆಗಳು ಇರ್ತಕ್ಕಂಥ ಜನರಿಗೆ ಗುರುತಾಗಿ ಒಂದ್ ಕಡೆ ಬರಕ್ಕೆ ಅನುಕೂಲ ಆಗೈತಿ ತಮ್ಮ ಮುಖಾಂತರ ಅಂತಕ್ಕಂಥ ಏನೆಲ್ಲ ನಾವು ಮಾಡ್ತೀವಿ. ನಾನು ಅನೇಕ ಪಕ್ಷದೊಳಗೆ ನಾನು ಮಂತ್ರಿ ಆಗಿ, MLA ಆಗಿ, MLC ಆಗಿ ಕೆಲಸ ಮಾಡಿದಂಥ ಮೂಲತಃ ರೈತ ಸಂಘಟನೆ ಬಾಬಾಗೌಡರ ಜೊತೆಗೆ ಅಲ್ಲಿ ಬೆಳಗಾವಿಗಳು ಬಹಳಷ್ಟು ಗುರುತ ಮಾಡ್ಕೊಂಡಿದ್ದವರು. ಅನೇಕ ಚುನಾವಣೆಗಳು ಸಹಿತ ನಾವು ಹಣ ಖರ್ಚು ಮಾಡಲ್ಲ. ಬಾಬಾಗೌಡರು, ನಾವು, ನಂಜುಂಡಸ್ವಾಮಿ ಅವರು ಒಂದ್ಸಲ MLAಗಳಾದ 10 ಪೈಸಾ ಹಣ ಖರ್ಚು ಮಾಡಲಾರ, ಜನ ದುಡ್ಡು ಕೊಟ್ಟು ನಮ್ಮನ್ನ ಹಾಕ್ಬೇಕಂತಕ್ಕಂಥ ಪ್ರಚಾರ ಮಾಡಿ ಆ ರೀತಿ ನಮ್ಮನ್ನ ಆರಿಸಿ ಕಳೆದಂಥ ಜನನೂ ಕೂಡ ಇವತ್ತಿಗಲ್ಲ. ಅವ್ರ ಜೊತೆಗೆ ನಾವು ಇಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ರೈತರಿಗೆ ಕುಂದುಕೊರತೆ ಆಗತ್ತೆ. ಇವತ್ತು ಈಗ ನಾವು ಪಕ್ಷದೊಳಗೆ ನೋಡಿದ್ವಿ, ಕೇಂದ್ರದೊಳಗೆ ಸರ್ಕಾರ ಇವತ್ತು
ಭಾಳ ಒಳ್ಳೇದು. ಇವತ್ತು ಅನೇಕ GDP ಗ್ರೋತ್ ಇಟ್ಕೊಂಡ ದೇಶದೊಳಗೆ 1 ನಂಬರ್ ಬರಾಕ ತಾಪಗಾಲ ಹಾಕಾಕತ್ತಾರೆ. ಆದ್ರೆ ನಾನು ಒಳಗಿದ್ದವನ ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆ, ನನ್ನ ಪತ್ರಿಕೆದೊಳಗೆ 971 ಜನ ಇವತ್ತು 2004ರಿಂದ 2025ವರೆಗೆ 971 ಜನ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಂಡಾರೆ. ಇದಕ್ಕೆ ಕಾರಣ ಏನ ಅಂತಕ್ಕಂಥದ್ದು ನಾವು ಹಳ್ಳಿ ಭಾಷೆದೊಳಗೆ ಮಾತಾಡ್ತಿರ್ತೀವಿ, ಅನ್ನ ಮಾಡ್ತಿರ್ತೀವಿ, ನಾವು ಹಣ್ಣು ಕುದೈತೀವಿ, ಇಲ್ಲಿ ನೋಡಕ್ ಒಂದ್ ಅಗಲ ಹೆಚ್ಚಿರ್ತೀವಿ, ಇಡೀ ಅನ್ನದ ಬಂಡೆನ ಹೆಚ್ಚಾಗಿದೀವ. ಅದಕ್ಕೆ ಇವ್ರು ಯಾವ ರೀತಿ ಮ್ಯಾಲ್ ಬರ್ಬೇಕು, ಇಂಡಸ್ಟ್ರಿ ಮ್ಯಾಲ್ ಬರಾಕತ್ತಾವ, ಇಂಡಸ್ಟ್ರಿಗೆ ಒಂದ್ ಬೆಲೆ ನೀತಿ ಇವತ್ತು ಮಾಡಿ ಇದಕ್ಕೊಂದೇನೋ ಫಿಕ್ಸ್ ಮಾಡ್ಕೊಂಡು ಮಾಡಿದಾರ. ಹೌದಾ, ನಮ್ಮ ಬೆಲೆ ಇವತ್ತ ಇದು ಇಷ್ಟ ಇರ್ಬೇಕು, ಇದು ಇಷ್ಟ ಇರ್ಬೇಕು, ಅದಕ್ಕೆ ಬೆಲೆ ಮಾಡತಕ್ಕಂಥದ್ದು. ಇದಕ್ಕೆ ಯಾರು ಕಟ್ಟಾವ? ಇದಕ್ಕೆ ಬೆಲೆ ನೀತಿನ ಇಲ್ಲ ಇಂಡಸ್ಟ್ರಿ ಒಳಗೆ. ಕರ್ನಾಟಕ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ಜೊತೆಗೆ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಅಧ್ಯಕ್ಷರಿದ್ದಾಗ ಕೆಲಸ ನಿರ್ವಹಿಸಿದ್ದೆ. ಮೂರವಾಗಿ ತಮ್ಮ ಜೊತೆ ಹಂಚಿಕೊಳ್ಬೇಕಾಗಿರೋದಿಷ್ಟೇ, 1991ರಲ್ಲಿ ನಾವು ಜಾಗತೀಕರಣದ ವ್ಯವಸ್ಥೆ ಒಳಗಡೆ ಪಾದಾರ್ಪಣೆ ಮಾಡಿದ ಮೇಲೆ ನಾವೇನು ರೈತ ಚಳವಳಿಯಲ್ಲಿ ಅನೇಕ ವಿಚಾರಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತೀವಿ. ಉತ್ಪಾದನಾ ಸಾಧನ ಮೇಲೆ ತೆರಿಗೆ ಇರಬಾರ್ದು, ಯಾವುದೇ ಕಾರಣಕ್ಕೂ ರೈತ ಸಾಲಗಾರನಾಗಬಾರ್ದು, ಅದೇ ರೀತಿ ಹರಾಜು ನೀತಿ ಮತ್ತು ಈ ವಿಚಾರಗಳನ್ನೆಲ್ಲ ಇಟ್ಕೊಂಡು ಮಾಡ್ತಾ ಇದ್ವಿ. ಬ್ಯಾಂಕ್ನಲ್ಲಿ ಎಷ್ಟು % ಬಡ್ಡಿ ಆಕರಣೆ ಮಾಡಬೇಕು ಹಾಗೆ ಅಲ್ಲ. ಅದರಲ್ಲಿ ಅನೇಕ ವಿಚಾರಗಳಲ್ಲಿ ನಾವು ಯಶಸ್ವಿಯಾದ. ಆದರೆ ಮೂಲವಾಗಿರ್ತಕ್ಕಂಥದ್ದು ಇವತ್ತು ನಾವು ಅವಲೋಕನ ಮಾಡಿದಾಗ, ಜಾಗತೀಕರಣ ಆಗಿ ಈಗಾಗಲೇ 30 ವರ್ಷ ಆದಮೇಲೆ ಭೂಮಿ ಬೆಲೆ ಹೆಚ್ಚಾಯಿತೆ ಹೊರತು ಭೂಮಿಯ ಆದಾಯ ಹೆಚ್ಚಾಗಲಿಲ್ಲ. ಇವತ್ತು ದೇಶದಲ್ಲಿ 3ರಿಂದ 4% ಕೃಷಿ ಉತ್ಪಾದನೆ ಹೆಚ್ಚಾಗದ ಇದ್ರೂ ಸಹಿತ ರೈತನ ಆದಾಯ ಹೆಚ್ಚಾಗದೇ ಇರೋದಕ್ಕೆ ಮೂಲ ಕಾರಣ ಏನು, ಅದನ್ನೆಲ್ಲ ಹುಡುಕೋದಕ್ಕೋಸ್ಕರ ಈ ಸಂಘಟನೆಯಲ್ಲಿ ಒಂದಿಷ್ಟು ಹೊಸ ವಿಚಾರಗಳನ್ನು ಇಟ್ಕೊಂಡು ನಾವು ಮತ್ತೆ ಒಂದು ಕಡೆ ಪುನಶ್ಚೇತನ ಮಾಡಬೇಕು ಹಾಗೆ ಅನ್ನೋಂಥ ವಿಚಾರದಿಂದ ರಾಜ್ಯದಲ್ಲಿ ಜುಲೈ 21ರ ಹುತಾತ್ಮ ದಿನಾಚರಣೆಯನ್ನು ಬೆಂಗಳೂರಿನಲ್ಲಿ ಆಚರಣೆ ಮಾಡಬೇಕು. ಅಲ್ಲಿ ಏನು ನಮ್ಮಲ್ಲಿ ಅನೇಕ ಜನರು ಇಡೀ ರಾಜ್ಯಾದ್ಯಂತ ಈ ಚಳುವಳಿಯಲ್ಲಿ ಭಾಗವಹಿಸಿ